850 ವರ್ಷಗಳ ಹಿಂದೆ ಬಸವಾದಿ ಶರಣರು ಹೇಳಿದ್ರು, ಇವನಾರವ 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 ಎಂದು ಎನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ. ಆಗಿದೆಯಾ ಅದು? ಎಲ್ಲರೂ ನಮ್ಮವರು ನಮ್ಮವರು ಅಂತಾರ. ಅದಾಗಬೇಕಲ್ಲ, ಎಲ್ಲರೂ ನಮ್ಮವರು ಆಗ್ಬೇಕಲ್ಲ. ಅದು ಆಗ್ಲಿಲ್ಲ. ಇನ್ನ ಕಾರಣ ಯಾಕಪ್ಪ ಅಂತಂದ್ರೆ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ, ಸಾಮಾಜಿಕ ವ್ಯವಸ್ಥೆ ಚಲನೆ ಇಲ್ಲ, ಜೆಟ್ಟುಗಟ್ಟಿಬಿಟ್ಟಿದೆ. ಯಾವ ಸಾಮಾಜಿಕ ವ್ಯವಸ್ಥೆಗೆ ಆರ್ಥಿಕ ಸಾಮಾಜಿಕ ಚಟುವಟಿಕೆಗಳಿರಲ್ಲ, ಆ ಸಾಮಾಜಿಕ ವ್ಯವಸ್ಥೆ ಅದು ಜಡ್ಡುಗಟ್ಟಿರ್ತದೆ, ಚಲನರಹಿತವಾಗಿರ್ತದೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ನಮ್ಮ ಜಾತಿ ವ್ಯವಸ್ಥೆ ಎಷ್ಟು ಮಟ್ಟಿಗೆ ಬೇರ್ ಬಿಟ್ಬಿಟ್ಟಿದೆ ಅಂತಂದ್ರೆ ಆರ್ಥಿಕ ಸಾಮಾಜಿಕ ಚಲನೆ ವಲನಗಳಿಲ್ಲದೇನೆ ಅದು ಅಷ್ಟು ಸುಲಭವಾಗಿ ಅದನ್ನು ಕಿತ್ತಾಕ್ಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಪರಿಸ್ಥಿತಿ ಸಮಾಜದಲ್ಲಿ ನಿರ್ಮಾಣ ಆಗಿದೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಒಂದು ನನ್ನ ಅನುಭವನ. ನಾನು ವಿದ್ಯಾರ್ಥಿಯಾಗಿದ್ದಾಗ ಸೇದಾ ಬಾವಿಗೆ ನೀರು ಸೇದಕ್ಕೆ ಹೋಯ್ತಿದ್ದೆ. ಬಿಂದಿಗೆ ತಗೊಂಡೋಗಿ ನೀರು ಸೇದೋದು. ಆ ಬಾವಿನಲ್ಲಿ ಕಸ ಎಲ್ಲ ಬಿದ್ದಿರ್ತಿತ್ತು, ಆ ಗುಬ್ಬಚ್ಚಿಗಳೆಲ್ಲ ಕಸ ಎಲ್ಲ ಹಾಕ್ತಿತ್ತು. ಆ ಕಸ ದೂರ ಆಗ್ಲಿಕ್ಕೆ ಬಿಂದಿಗೆನ ಮೇಲೆ ಕೆಳಗೆ ಮಾಡಿ ಆ ಕಸ ದೂರ ಆದ್ಮೇಲೆ ನೀರು ತಗೊಳ್ತಾ ಇದ್ದೆ. ಆ ನೀರು ತಗೊಂಡು ಸ್ವಲ್ಪ ಹೊತ್ತಾದ ತಕ್ಷಣ ಮತ್ತೆ ಕಸ ಸೇರ್ಕೊಂಡ್ಬಿಡೋದು. ನಮ್ಮ ಸಮಾಜ ಸುಧಾರಣೆ ಆ ತರ ಆಗೋಗ್ಬಿಟ್ಟದೆ. ಗೊತ್ತಾಯ್ತಾ ನಿಮ್ಗೆ? ಗೊತ್ತಾಯ್ತೇನ್ರಿ? ಹೆಣ್ಮಕ್ಳು ಕೂತ್ಕೊಳ್ರಮ್ಮ, ನಿಮ್ಗೋಸ್ಕರನೇ ನಾವು ಸಭೆ ಕರೆದಿರೋ, ಕೂತ್ಕೊಳ್ಳಿ. ನಮ್ಮ ಸಮಾಜದ ವ್ಯವಸ್ಥೆ ಏನು ಅಂತಂದ್ರೆ, ಆ ಬಿಂದಿಗೆ ಮೇಲೆ ಕೆಳಗೆ ಮಾಡಿದಾಗ ಹಿಂಗ್ ಹೋಗೋದು ಕಸ, ಮತ್ತೆ ಹೋಗಿ ಬಂದು ಸೇರ್ಕೊಂಡ್ಬಿಡು. ಸಮಾಜ ಸುಧಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗೆಲ್ಲ ಸ್ವಲ್ಪ ಬದಲಾವಣೆ ಆಗೋದು, ಮತ್ತೆ ಬದಲಾವಣೆ ಆಗದೆ ಇರ್ತಕ್ಕಂಥ. ಸೊ ಇದು ಇವತ್ತು ನಮ್ಮ ಸಮಾಜದಲ್ಲಿ ಕಾರಣ ಯಾಕಪ್ಪ ಅಂತಂದ್ರೆ ನಮ್ಮ ಸಾಮಾಜಿಕ ವ್ಯವಸ್ಥೆ ಚಲನರಹಿತವಾಗಿರೋದ್ರಿಂದ ಈ ತರ ಆಗ್ತದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಬೇಕು. ಅದಕ್ಕೆ ಬಸವಾದಿ ಶರಣರು ಈ ಸಮಾಜ ಬದಲಾವಣೆಯನ್ನು ಮಾಡಿ ಎಲ್ಲರೂ ಮನುಷ್ಯರಾಗಿ ಬಾಳ್ಬೇಕಪ್ಪ, ಮನುಷ್ಯರಾಗಿ ಬಾಳಬೇಕು. ಅಂಧಶ್ರದ್ಧೆಗಳಿರಬಾರದು, ಮೌಢ್ಯಗಳಿರಬಾರದು. ಕರ್ಮ ಸಿದ್ಧಾಂತವನ್ನ ಸಂಪೂರ್ಣವಾಗಿ ಯಾರು ತಿರಸ್ಕರಿಸಿದ್ರೆ ಅದು ಬಸವಾದಿ ಶರಣರು ಅಂತಕ್ಕಂಥದ್ದನ್ನ ತಿಳ್ಕೋಬೇಕು. ಕರ್ಮ ಸಿದ್ಧಾಂತ, ನೀನ್ ಯಾಕಪ್ಪ ಬಡವನಾಗಿದೆಯಾ, ನೀನ್ ಯಾಕೆ ಅವಿದ್ಯಾವಂತನಾಗಿದೆಯಾ, ನಿನ್ಗ್ಯಾಕೆ ಹೊಟ್ಟೆಗಿಲ್ಲ ಅಂತಂದ್ರೆ ನಾನು ಹಿಂದಿನ ಜನ್ಮದಲ್ಲಿ ಪಾಪದ ಕೆಲಸ ಮಾಡಿಬಿಟ್ಟಿದ್ದೆ, ಅದಕ್ಕೋಸ್ಕರವಾಗಿ ಹಿಂಗೆ ಹುಟ್ಟುಬಿಟ್ಟಿದ್ದೀನಿ. ಇದು ಹೇಳ್ಕೊಟ್ಟವ್ರು ಯಾರು? ಪಟ್ಟಭದ್ರಹಿತಾಸಕ್ತರು. ಯಾಕೆ ಹಿಂಗೆ ಹುಟ್ಟಿದ್ಯಾ, ಅವನು ಯಾಕೆ ಶ್ರೀಮಂತ ಆಗಿದ್ದಾನೆ, ಅವನು ಹಿಂದಿನ ಜನ್ಮದಲ್ಲಿ ಪುಣ್ಯ ಮಾಡಿದ್ದ, ಅದಕ್ಕೋಸ್ಕರ ಅವ ಹಿಂಗೆ ಹುಟ್ಟುಬಿಟ್ಟಿದ್ದಾರೆ, ಶ್ರೀಮಂತ ಆಗ್ಬಿಟ್ಟಿದ್ದಾರೆ. ಆಮೇಲೆ ನೀನ್ ಯಾಕೆ ಅವಿದ್ಯಾವಂತನಾದೆ, ನಾನು ಹಣೆಯಲ್ಲಿ ಬರೆದ್ಬಿಟ್ಟಿತ್ತಪ್ಪ, ಏನ್ ಮಾಡಕ್ಕಾಗುತ್ತೆ? ಹಣೆಯಲ್ಲಿ ಬರೆಯಕ್ಕೆ ಬಂದನ ದೇವರು. ಬಸವಾದಿ ಶರಣರು ಇದನ್ನೆಲ್ಲ ತಿರಸ್ಕಾರ ಮಾಡಿದ್ರು. ನಾವು ತಿಳ್ಕೋಬೇಕು, ಬಸವಾದಿ ಶರಣರು ಯಾವತ್ತೂ ಕೂಡ ಕಂದಾಚಾರಗಳನ್ನ, ಮೌಢ್ಯಗಳನ್ನ, ಕರ್ಮ ಸಿದ್ಧಾಂತವನ್ನ ಒಪ್ಪಿರಲಿಲ್ಲ. ನಾವು ಬಸವಣ್ಣನವರನ್ನ ಪೂಜೆ ಮಾಡ್ತೀವಿ ಅನ್ನೋದಾದ್ರೆ ಮೊದಲು ಬಸವಾದಿ ಶರಣರು ವಚನಗಳನ್ನು ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ಬಸವಾದಿ ಶರಣರ ವಚನಗಳನ್ನ ಪಾಲನೆ ಮಾಡದೆ ಹೋದರೆ ಈ ಸಮಾಜ ಯಾವತ್ತೂ ಕೂಡ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇಲ್ಲ.
ಎಲ್ಲರೂ ಕೂಡ ಮನುಷ್ಯರಾಗಲಿಕ್ಕೆ ಸಾಧ್ಯ ಇಲ್ಲ. ಬಸವಾದಿ ಶರಣರು ಹೇಳಿದಂತ ಸಮಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರನೇ ಬಸವಣ್ಣವರು ಅನುಭವ ಮಂಟಪವನ್ನು ಮಾಡಿ ತಳ ಸಮುದಾಯದ ಜನರಿಗೆ ಅನುಭವ ಮಂಟಪದಲ್ಲಿ ಭಾಗಿಯಾಗತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ರು. ಮೇಲ್ವರ್ಗದವ್ರಿಗೆಲ್ಲ ಬಸವಾದಿ ಶರಣರು ಚಳುವಳಿ ಮಾಡಿದ್ದು, ತಳ ಸಮುದಾಯದ ಜನ ಇದ್ದಾರಲ್ಲ ಆ ಜನರ ಕಲ್ಯಾಣಕ್ಕೋಸ್ಕರವಾಗಿ ಮಾಡಿದಂಥದ್ದು. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಹಾಗಾಗಿ ಅದಕ್ಕೋಸ್ಕರ ನಾನು ಬಸವಣ್ಣವ್ರ ಬಗ್ಗೆ ಅಪಾರವಾದಂಥ ಗೌರವವನ್ನು ಇಟ್ಕೊಂಡಿದ್ದೇನೆ. ಬಸವಾದಿ ಶರಣರು ಹೇಳಿದಂಥ ವಿಚಾರಗಳಲ್ಲಿ ನಡೀತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ. ಅದಕ್ಕೆ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣವರ ಭಾವಚಿತ್ರ ಇರಬೇಕು, ಬಸವಣ್ಣವರ ತತ್ವಾದರ್ಶಗಳು ಜನರಿಗೆ ತಿಳಿಬೇಕು ಅಂತೇಳಿ ಮಾಡಿದ್ದು. ನಾನು ಕೂಡ ಪ್ರಮಾಣ ವಚನ ತಗೊಂಡದ್ದು 2013ರಲ್ಲಿ ಬಸವ ಜಯಂತಿಯ ದಿನನೇ. ಆ ಕಾರಣಕ್ಕೋಸ್ಕರ